ಒಳ್ಳೆತನವು ನಮ್ಮನ್ನು ಮೂರ್ಖನಾಗಿಸುತ್ತೆ. ನಾನು ಒಳ್ಳೆಯವನು, ನಾನು ಒಬ್ಬ ಪ್ರಾಮಾಣಿಕ, ನಾನು ಎಲ್ಲರಿಗೂ ಒಳ್ಳೆಯದೇ ಮಾಡ್ತೀನಿ, ಹಾಗಾಗಿ ನನಗೇನು ತೊಂದರೆ ಆಗಲ್ಲ, ನನಗೆ ಯಾರು ತೊಂದರೆ ಮಾಡಲ್ಲ ಅಂತ ತಿಳಿದುಕೊಂಡಿದ್ರೆ ನಮ್ಮಂಥ ಮೂರ್ಖರು ಜಗತ್ತಿನಲ್ಲಿ ಯಾರೂ ಇಲ್ಲ ಎಂದರ್ಥ. ಒಳ್ಳೆತನ ಅನ್ನೋದು ಆಯ್ಕೆಯೇ ಹೊರತು ಅದನ್ನು ಬೇರೆಯವರು ಒಪ್ಪಬೇಕಿಲ್ಲ. ಶಾಂತವಾಗಿದ್ದಷ್ಟು ನಮಗೆ ಉಪಯುಕ್ತ ಮತ್ತು ಅದರಿಂದ ನಾವು ಹೆಚ್ಚು ಕೆಲಸವನ್ನು ಮಾಡಬಲ್ಲೆವು. ನಮ್ಮ ಭಾವನೆಯ ಉದ್ವೇಗವನ್ನು ಯಾವ ತಡೆಯೂ ಇಲ್ಲದೆ ಹರಿಯಲು ಬಿಟ್ಟರೆ ಅದರಿಂದ ಎಷ್ಟೋ ಶಕ್ತಿ ವ್ಯಯವಾಗುತ್ತೆ. ನಮ್ಮ ನರಗಳು ಬಲಹೀನವಾಗುತ್ತೆ, ಮನಸ್ಸಿಗೆ ಅಶಾಂತಿ ಉಂಟಾಗುತ್ತೆ ಮತ್ತು ಅತಿ ಅಲ್ಪ ಕಾರ್ಯ ಮಾತ್ರ ಸಾಧ್ಯವಾಗುತ್ತೆ. ಅದೇ ಮನಸ್ಸು ಶಾಂತವಾಗಿ ಏಕಾಗ್ರವಾದಾಗ ಮಾತ್ರ ಅದರ ಎಲ್ಲ ಶಕ್ತಿಯನ್ನು ಒಳ್ಳೆಯ ಕಾರ್ಯ ಸಾಧನೆಯಲ್ಲಿ ಉಪಯೋಗಿಸಬಹುದು, ನಾವು ಸಾಧನೆ ಮಾಡಬಹುದು.